Yes, welcome to all dear students. ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ. RTES Societies Arts, Science and Commerce Degree College, ರಾಣೆಬೆನ್ನೂರು. Online classes for BCom 5th semester. Myself, Professor Praveen Inia, Assistant Professor in the Department of Commerce, RTS Degree College, ರಾಣೆಬೆನ್ನೂರು. Subject is Income Tax Law and Practice 1. So this is the second video. ಸೊ ಇದು ಎರಡನೇ ವಿಡಿಯೋ. ನಾವು ಮೊದಲನೇ ವಿಡಿಯೋದಲ್ಲಿ ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಏನು ಅಂತೇಳಿ, ಮತ್ತೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಎಷ್ಟು ಟೈಪ್ಸ್ ಇದಾವೆ, ಮತ್ತೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಎಷ್ಟು ಹೆಡ್ಗಳು ಬರ್ತವೆ, ಹೌ ಮೆನಿ ಹೆಡ್ಸ್ ಆರ್ ಗೋಯಿಂಗ್ ಟು ಬಿ ಕಮ್ ಇನ್ ಇನ್ಕಮ್ ಟ್ಯಾಕ್ಸ್ ಅಂತ ನಾವು ನೋಡಿದ್ವಿ. ಓಕೆ, ಸೊ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಸೀನ್ ದಟ್ we are seeing that terms to be used. So the terms to be used, ಇದು ಕೂಡ the unit 1 ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ಬರ್ತಕ್ಕಂಥದ್ದು. ಟರ್ಮ್ಸ್ ಟು ಬಿ ಯೂಸ್ಡ್ ಅಂದ್ರೆ ಯಾವ್ಯಾವ ಪದಗಳನ್ನ ನಾವು ಇನ್ಕಮ್ ಟ್ಯಾಕ್ಸ್ ನಲ್ಲಿ ಬಳಸ್ತಾ ಇದೀವಿ ಅಂತ ಹೇಳಿ. ಓಕೆ, ಸೊ ಅದರಲ್ಲಿ ದ ಫಸ್ಟ್ ಒನ್ 1.1 ಪರ್ಸನ್ ಸೆಕ್ಷನ್. ಸೊ ಸೆಕ್ಷನ್ ಅನ್ನೋದನ್ನ ನಾವು ಶಾರ್ಟ್ ಫಾರ್ಮ್ ಅಲ್ಲಿ SEC ಅಂತ ತಗೊಳ್ತೇವೆ. ಸೊ ಸೆಕ್ಷನ್ 2, ಸೊ ಈ ಸೆಕ್ಷನ್ ಯಾವ ರೀತಿಯಾಗಿ ಓದಬೇಕು ಇನ್ಕಮ್ ಟ್ಯಾಕ್ಸ್ ಸೆಕ್ಷನ್ಸ್ ಗಳನ್ನ ಅಂತಂದು ನಾನು ಹೇಳ್ತೇನೆ. ಸೆಕ್ಷನ್ 2 ಸಬ್ ಸೆಕ್ಷನ್ 31. ಓಕೆ, ಸೊ ಈ ರೀತಿಯಾಗಿ ನಾವು ಸೆಕ್ಷನ್ ಗಳನ್ನ ಓದ್ತೇವೆ. ಅಂದ್ರೆ ಟರ್ಮ್ಸ್ ಟು ಬಿ ಯೂಸ್ಡ್ ಇನ್ ಇನ್ಕಮ್ ಟ್ಯಾಕ್ಸ್, ಯಾವ್ಯಾವ ಪದಗಳನ್ನ ನಾವು ಇನ್ಕಮ್ ಟ್ಯಾಕ್ಸ್ ಗಳಲ್ಲಿ ಬಳಸ್ತೇವೆ ಅಂತ ನೋಡಿದಾಗ ಮೊದಲನೇದು ಪರ್ಸನ್ ಅಂತಂದ್ರೆ ವ್ಯಕ್ತಿಗಳು. ಯಾವ ವ್ಯಕ್ತಿಗಳನ್ನ ನಾವು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಟ್ರೀಟ್ ಮಾಡ್ತೇವೆ ಅಂತ ನೋಡಿದಾಗ ಅದು ಯಾವ ಲಾ ಅಡಿಯಲ್ಲಿ ಬರ್ತಾ ಇದೆ, ಸೆಕ್ಷನ್ 2 ಸಬ್ ಸೆಕ್ಷನ್ 31 ಅಡಿಯಲ್ಲಿ ಬರ್ತಾ ಇದೆ. ಸೊ ನೋಡಿ, ದ ಟರ್ಮ್ ಪರ್ಸನ್ ಇನ್ಕ್ಲೂಡ್ಸ್ ದ ಫಾಲೋಯಿಂಗ್. ಯಾವ್ದು ಅಂತೇಳಿ ಪಾಯಿಂಟ್ ವೈಸ್ ಇದೆ. ಫಸ್ಟ್ ಒನ್ ಎ, ಎನ್ ಇಂಡಿವಿಜುವಲ್ ಅಂತ ಹೇಳ್ತೇವೆ. ಇಂಡಿವಿಜುವಲ್ ಅಂತಂದ್ರೆ ಎ ಸಿಂಗಲ್ ಪರ್ಸನ್, ಎ ಒನ್ ಪರ್ಸನ್, ಒಬ್ಬ ವ್ಯಕ್ತಿ, ಅವನ್ನ ನಾವು ಇಂಡಿವಿಜುವಲ್ ಅಂತ ಕರಿತೀವಿ. ದೆನ್ ನೆಕ್ಸ್ಟ್ ಬಿ, ಎ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. ಸೊ ಬ್ರಾಕೆಟ್ ಅಲ್ಲಿ HUF ಅಂತ ಕರಿತೀವಿ. HUF ಅಂತೇಳಿ ನಾವು ಶಾರ್ಟ್ ಫಾರ್ಮ್ ಅಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಕರಿತೀವಿ. ಅದನ್ನ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ಕರಿತೀವಿ. ಅಂದ್ರೆ ಹಿಂದೂ ಒಟ್ಟು ಕುಟುಂಬ ಅಂತ ಕರಿತೀವಿ. ಓಕೆ, ಸೊ ಒಟ್ಟು ಕುಟುಂಬದಲ್ಲಿ ಯಾರ್ಯಾರು ಬರ್ತಾರೆ, ದೇರ್ ಆರ್ 2 or more ಪರ್ಸನ್ಸ್, 2 ಅಥವಾ 3ಕ್ಕಿಂತ ಹೆಚ್ಚಿನಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿಗಳಿಗೆ ನಾವು ಏನಂತ ಕರಿತೇವೆ, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ಕರಿತೇವೆ. ಇದಕ್ಕೆ ಎಕ್ಸಾಂಪಲ್ ಬಂದ್ಬಿಟ್ಟು ಫಾದರ್, ಮದರ್, ಬ್ರದರ್, ಸಿಸ್ಟರ್ಸ್, ಮತ್ತೆ ಒಬ್ಬ ಪರ್ಸನ್ ಆ ಪರ್ಸನ್ ಅವರ ವೈಫ್, ಚಿಲ್ಡ್ರನ್ಸ್. ಸೊ ಈ ಎಲ್ಲ ಒಂದು ಇರತಕ್ಕಂಥ ಫ್ಯಾಮಿಲಿ ನಾವೇನಂತ ಕರಿತೇವೆ, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ಕರಿತೇವೆ. ದೆನ್ ನೆಕ್ಸ್ಟ್ ಸಿ, ಎ ಕಂಪನಿ. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕಂಪನಿಯನ್ನು ಕೂಡ ನಾವೇನಂತ ಟ್ರೀಟ್ ಮಾಡ್ತೇವೆ, ನಾವು ಪರ್ಸನ್ ಅಂತೇಳಿ ನಾವು ಟ್ರೀಟ್ ಮಾಡ್ತೀವಿ. ಪರ್ಸನ್ ಅಂತೇಳಿ ಎಲ್ಲಿ ಟ್ರೀಟ್ ಮಾಡ್ತೇವೆ, ಇನ್ಕಮ್ ಟ್ಯಾಕ್ಸ್ ಆಕ್ಟಿನ ಪರ್ಸನ್ ಅಂದ್ರೆ ಯಾವ ವ್ಯಕ್ತಿ ಅಂತ ಯಾರು ಕರಿತೇವೆ, ಸೆಕ್ಷನ್ 2 ಸಬ್ ಸೆಕ್ಷನ್ 31 ಅಲ್ಲಿ ಕಂಪನಿ ಕೂಡ ಒಂದು ಅಥವಾ ಒಬ್ಬ ವ್ಯಕ್ತಿ ಅಂತ ನಾವು ಕರೀಲಿಕ್ಕೆ ಸಾಧ್ಯತೆ ಇದೆ. ದೆನ್ ನೆಕ್ಸ್ಟ್ ಡಿ, ಎ ಫರ್ಮ್ ಅಂತಂದ್ರೆ ಇದನ್ನು ಕೂಡ ನಾವು ಕಂಪನಿ ಅಂತ ಕರಿತೇವೆ. ಸೊ ಇದರಲ್ಲಿ ಫರ್ಮ್ ಅಂತಂದಾಗ ಅದು ಬಿಸ್ನೆಸ್ ಫರ್ಮ್ ಆಗಿರ್ಬೋದು ಅಥವಾ ಎನಿ ಫರ್ಮ್. ಇಲ್ಲಿ ಪಬ್ಲಿಕ್ ಮತ್ತೆ ಪ್ರೈವೇಟ್ ಕಂಪನಿ ಬರ್ತದೆ. ಸೊ ಇಲ್ಲಿ ಫರ್ಮ್ ಅಂತಂದಾಗ ಯಾವ್ದಾದ್ರು ಬಿಸ್ನೆಸ್ ಫರ್ಮ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಕಂಪನಿ ಆಗಿರ್ಬೋದು. ದೆನ್ ನೆಕ್ಸ್ಟ್ an association of persons ಅಂತಂದಾಗ, ಸೊ ಇಲ್ಲಿ ಉದಾಹರಣೆಗೆ ನಾವು ಜಾಯಿಂಟ್ ವೆಂಚರ್ಸ್ ಅಂತ ಕರಿತೇವೆ ಅಥವಾ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಕರಿತೇವೆ. ಸೊ ಇದಕ್ಕೆ ನಾವು ಅಥವಾ ಟ್ರಸ್ಟ್ ಆಗಿರ್ಬೋದು ಅಂತ ಒಂದು ಅಸೋಸಿಯೇಷನ್ ಆಫ್ ಪರ್ಸನ್ಸ್, ಅದನ್ನ ಅಂತಹ ವ್ಯಕ್ತಿಗಳನ್ನ ಕೂಡ ನಾವೇನಂತ ಟ್ರೀಟ್ ಮಾಡ್ತೇವೆ, ಪರ್ಸನ್ ಅಂತ ನಾವು ಅವ್ರನ್ನ ಟ್ರೀಟ್ ಮಾಡ್ತೇವೆ. ದೆನ್ ನೆಕ್ಸ್ಟ್ ಎಫ್, ಎ ಲೋಕಲ್ ಅಥಾರಿಟಿ ಅಂತಂದ್ರೆ ಸ್ಥಳೀಯ ಸಂಸ್ಥೆಗಳು ಅಂತ ಕರಿತೀವಿ. ಸೊ ಇದರಲ್ಲಿ ಯಾವ್ದು ಬರ್ತದೆ ಲೋಕಲ್ ಅಥಾರಿಟಿ, ಸ್ಥಳೀಯ ಸಂಸ್ಥೆಗಳಲ್ಲಿ ಉದಾಹರಣೆಗೆ ಮುನ್ಸಿಪಾಲಿಟೀಸ್ ಆಗಿರ್ಬೋದು, ಗ್ರಾಮ ಪಂಚಾಯತ್ ಆಗಿರ್ಬೋದು, ತಾಲೂಕ್ ಪಂಚಾಯತ್ ಆಗಿರ್ಬೋದು ಅಥವಾ ಜಿಲ್ಲಾ ಪಂಚಾಯತ್. ಸೊ ಇಂಥ ಎಲ್ಲ ಒಂದು ಸಂಸ್ಥೆಗಳನ್ನ ನಾವು ಏನಂತ ಕರಿತೇವೆ, ವಿ ಆರ್ ಗೋಯಿಂಗ್ ಟು ಬಿ ಕಾಲ್ಡ್ ಆಸ್ ಲೋಕಲ್ ಅಥಾರಿಟಿ. ದಿಸ್ ಇಟ್ ಈಸ್ ಆಲ್ಸೋ ಟ್ರೀಟೆಡ್ ಆಸ್ ಪರ್ಸನ್. ದೆನ್ ನೆಕ್ಸ್ಟ್ ಲಾಸ್ಟ್ ಒನ್, every artificial and judicial person. ಸೊ ಈಗ ದ ಆರ್ಟಿಫಿಷಿಯಲ್ ಜುಡಿಷಿಯಲ್ ಪರ್ಸನ್ ಅಂತ ನಾವು ನೋಡಿದಾಗ ಯೂನಿವರ್ಸಿಟಿ, ಒಂದು ವಿಶ್ವವಿದ್ಯಾಲಯವನ್ನು ನಾವೇನ್ ಮಾಡ್ತೇವೆ, ವಿ ಆರ್ ಗೋಯಿಂಗ್ ಟು ಬಿ ಟ್ರೀಟೆಡ್ ಆಸ್ ಆರ್ಟಿಫಿಷಿಯಲ್ ಜುಡಿಷಿಯಲ್ ಪರ್ಸನ್ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ಆ
ವಿಶ್ವವಿದ್ಯಾಲಯ ಅದೇ ಯೂನಿವರ್ಸಿಟಿ ಅವರು ಏನ್ ಮಾಡ್ತಾರೆ, ಯಾವುದೇ ಒಂದು ವ್ಯಾಜ್ಯಗಳನ್ನ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ಅವ್ರು ಏನ್ ಮಾಡ್ತಾರೆ, ಕೋರ್ಟಿನಲ್ಲಿ ದಾವೆಯನ್ನು ಹೂಡ್ಲಿಕ್ಕೆ ಸಾಧ್ಯತೆ ಇರ್ತದೆ. ಹಾಗಾಗಿ ಸೊ ಈವನ್ ದ ಯೂನಿವರ್ಸಿಟೀಸ್ ಆರ್ ಗೋಯಿಂಗ್ ಟು ಬಿ ಟ್ರೀಟೆಡ್ ಆಸ್ ಎವ್ರಿ ಆರ್ಟಿಫಿಷಿಯಲ್ ಜುಡಿಷಿಯಲ್ ಪರ್ಸನ್. ಯಾವ್ಯಾವ ಆರ್ಟಿಫಿಷಿಯಲ್ ಜುಡಿಷಿಯಲ್ ಪರ್ಸನ್ಸ್ ಬರ್ತವೆ, ಸೊ ಅಂತವೆಲ್ಲನೂ ಕೂಡ ನಾವೇನಂತ ಕರಿತೀವಿ, ಪರ್ಸನ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಇನ್ಕಮ್ ಟ್ಯಾಕ್ಸ್ ನ ಆಕ್ಟ್ ಅಲ್ಲಿ ಟರ್ಮ್ಸ್ ಟು ಬಿ ಯೂಸ್ ಯಾವ ಪದಗಳನ್ನ ಬಳಸ್ಕೊಂಡಿದೀವಿ ಅಂತ ಅದರಲ್ಲಿ ನಾವು ಮೊದಲನೇದನ್ನ ನೋಡಿದಾಗ ಪರ್ಸನ್ ಯಾರ್ಯಾರು ಅಂತ ನೋಡಿದಾಗ ಆನ್ ಇಂಡಿವಿಜುವಲ್, ಆನ್ HUF ಒಟ್ಟು ಕುಟುಂಬ, ಇಲ್ಲಿ ಏಕ ವ್ಯಕ್ತಿ, ಮತ್ತೆ ನೆಕ್ಸ್ಟ್ ಎ ಕಂಪನಿ ಒಂದು ಸಂಸ್ಥೆ, ಎ ಫರ್ಮ್ ಒಂದು ಬಿಸ್ನೆಸ್ ಫರ್ಮ್ ಆಗಿರ್ಬೋದು ಅಥವಾ ಪಾರ್ಟ್ನರ್ಶಿಪ್ ಫರ್ಮ್ ಆಗಿರ್ಬೋದು, ಅಸೋಸಿಯೇಷನ್ ಆಫ್ ಪರ್ಸನ್ ಅಂದ್ರೆ ಸೊ ಅಲ್ಲಿ 2 or more ಪರ್ಸನ್ಸ್ ಗಿಂತ ಜಾಸ್ತಿ ಅಲ್ಲಿ ಮೆಂಬರ್ಶಿಪ್ ಅನ್ನು ಹೊಂದಿರ್ತಾರೆ, ಲೋಕಲ್ ಅಥಾರಿಟಿ ಸ್ಥಳೀಯ ಸಂಸ್ಥೆಗಳು, ಮತ್ತೆ ಫೈನಲ್ ಬಂದ್ಬಿಟ್ಟು ಯಾವುದು, ಎವರಿ ಆರ್ಟಿಫಿಷಿಯಲ್ ಅಂಡ್ ಜುಡಿಷಿಯಲ್ ಪರ್ಸನ್. ಪರ್ಸನ್ ವ್ಯಕ್ತಿ ಅಂದ್ರೆ ಯಾರು ಅಂತೇಳಿ ನಾವು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಸೆಕ್ಷನ್ 2 ಸಬ್ಸೆಕ್ಷನ್ 31 ಅಲ್ಲಿ ನಾವು ನೋಡ್ತಾ ಇದ್ದೀವಿ. ದೆನ್ ನೆಕ್ಸ್ಟ್ ಸೆಕೆಂಡ್ ಕಾನ್ಸೆಪ್ಟ್ ಈಸ್, ಸೊ ಸೆಕೆಂಡ್ ಕಾನ್ಸೆಪ್ಟ್ ಏನು, ಸೊ ಇಲ್ಲಿ ಅಸಸ್ಸಿ 1.2 ನೋಡಿ, ಅಸಸ್ಸೀಸ್ ಸೆಕ್ಷನ್ 2 ಯಾವ ರೀತಿ ಓದಬೇಕು, ಸೆಕ್ಷನ್ 2 ಸಬ್ಸೆಕ್ಷನ್ 7. ಓಕೆ, ಸೊ ಇಲ್ಲಿ ಅಸಸ್ಸಿ ಅಂದ್ರೆ ಯಾರು ಅಂತಂದ್ರೆ ನಾವು ನೋಡ್ತಾ ಇದೀವಿ, ದ ಪರ್ಸನ್ ಹೂ ಈಸ್ ಲಯಬಲ್ ಟು ಪೇ ಟ್ಯಾಕ್ಸ್ ಈಸ್ ಕಾಲ್ಡ್ ಆಸ್ ಅಸಸ್ಸಿ. ದ ಪರ್ಸನ್ ಹೂ ಈಸ್ ಲಯಬಲ್ ಟು ಪೇ ದ ಟ್ಯಾಕ್ಸ್. ಸೊ ವಿಚ್ ಪರ್ಸನ್ ಈಸ್ ಗೋಯಿಂಗ್ ಟು ಬಿ ಫಾಲ್ ಅಂಡರ್ ದಿ payment of the tax or imposing of the tax, those persons are going to be called as assessees. ಸೊ ಅಂತ ವ್ಯಕ್ತಿಗಳನ್ನ ನಾವು ಏನಂತ ಕರಿತೀವಿ, assessees ಅಂತ ಕರಿತೇವೆ. ಸೊ assessee ಅಂದ್ರೆ ಯಾರು, the person who are going to paying the tax, those persons are going to be called as assessees. ಸೊ assessee ಅಂತಂದ್ರೆ ಯಾವ ವ್ಯಕ್ತಿ ಅಂತ ಕರಿತೇವೆ, ಯಾವ ವ್ಯಕ್ತಿ ತೆರಿಗೆಯನ್ನು ಕಟ್ಟಲಿಕ್ಕೆ ಅರ್ಹತೆಯನ್ನು ಹೊಂದಿರ್ತಾನೆ ಅಂತ ವ್ಯಕ್ತಿಯನ್ನು ನಾವೇನಂತ ಕರಿತೀವಿ, assessee ಅಂತ ಕರಿತೀವಿ. ಓಕೆ, ದ ನೆಕ್ಸ್ಟ್ ಕಾನ್ಸೆಪ್ಟ್ 1.3. Previous year, section 3. So the next concept is previous year, section 3. Okay, so previous year andre ಏನಂತ ನೋಡ್ತಾ ಇದ್ದೀವಿ. So preceding the assessment year is called as previous year. ಸೊ ಪ್ರಿಸೀಡಿಂಗ್ ದ ಅಸೆಸ್ಮೆಂಟ್ ಇಯರ್ ಅಂದ್ರೆ ಏನು ಅಂತೇಳಿ ನಾವು ಫಸ್ಟ್ ತಿಳ್ಕೊಬೇಕಾಗ್ತದೆ. ಯಾಕೆಂದ್ರೆ ಅಸೆಸ್ಮೆಂಟ್ ಇಯರ್ನ ಹಿಂದಿನ ವರ್ಷವನ್ನು ನಾವೇನಂತ ಕರಿತೀವಿ, ಪ್ರೀವಿಯಸ್ ಇಯರ್ ಕರಿತೇವೆ ಅಂತೇಳಿ ಇಲ್ಲಿ ಡೆಫಿನೇಷನ್ ಅನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎಕ್ಸಾಂಪಲ್ ನೋಡಿ, ಅಸೆಸ್ಮೆಂಟ್ ಇಯರ್, ಈ ವರ್ಷದ ಅಸೆಸ್ಮೆಂಟ್ ಇಯರ್ ಈಗ ಎಷ್ಟು ನಡೀತಾ ಇದೆ, ಈಗ 2020 ಮತ್ತೆ 21. ಸೊ ಹಾಗಾದ್ರೆ ಅಸೆಸ್ಮೆಂಟ್ ಇಯರಿನ ಪ್ರೀವಿಯಸ್ ಇಯರ್ ನಾವೇನಂತ ಕರಿತೇವೆ, ಅದನ್ನ ಪ್ರೀವಿಯಸ್ ಇಯರ್ ಅಂತ ಕರಿತೇವೆ. ಸೊ ಅಸೆಸ್ಮೆಂಟ್ ಇಯರ್ 2020-21 ಈಗ ಪ್ರೆಸೆಂಟ್ ನಡೀತಾ ಇರೋದು. ಸೊ ಪ್ರೀವಿಯಸ್ ಇಯರ್ ಆಗಿದ್ರೆ ಅದು ಬರ್ತದೆ 2019 and 20, 2019 ಮತ್ತೆ 20. ಓಕೆ, ಸೊ ಇಲ್ಲಿ ನೋಟ್, ಇಲ್ಲಿ ನೋಡಿ, ಇಟ್ ಬಿಗಿನ್ಸ್, ಎವ್ರಿ ಅಸೆಸ್ಮೆಂಟ್ ಇಯರ್ ಬಿಗಿನ್ಸ್ ಫ್ರಮ್ ಎಲ್ಲಿಂದ ಎಲ್ಲಿಗೆ, ಫ್ರಮ್ 1st April, ಮೊದಲನೇ ಏಪ್ರಿಲ್ ಇಂದ ಹಿಡಿದು ಇಟ್ ಎಂಡ್ಸ್ ಅಟ್ 31st March, ಅಂದ್ರೆ ಮಾರ್ಚ್ 31ನೇ ತಾರೀಕಿನವರೆಗೂ ಕೂಡ ಏನಾಗುತ್ತೆ, ಇದು ಎಕ್ಸಿಸ್ಟೆನ್ಸ್ ಅಲ್ಲಿ ಇರುತ್ತೆ. ಸೊ ದಿಸ್ ಟರ್ಮ್ is to be called as financial year. ಯಾವ ಟರ್ಮು, 1st April ಇಂದ 31st March, ಈ ಟರ್ಮ್ ಏನಿದೆಯಲ್ಲ ಆ ಅವಧಿಗೆ ನಾವು ಏನಂತ ಕರಿತೀವಿ, ಫೈನಾನ್ಷಿಯಲ್ ಇಯರ್ ಅಥವಾ ಹಣಕಾಸಿನ ವರ್ಷ ಅಂತ ಕರಿತೀವಿ. ಸೊ ಈಗ ಉದಾಹರಣೆಗೆ ನಾವು ಯಾವ ಹಣಕಾಸು ವರ್ಷದಲ್ಲಿ ಇದ್ದೀವಿ, ಸೊ ಇಲ್ಲಿದೆಯಲ್ಲ 2020 ಮತ್ತೆ 21, ಆ ಹಣಕಾಸಿನ ವರ್ಷದಲ್ಲಿ ನಾವೀಗ ಇದ್ದೇವೆ. ಹಾಗಾದ್ರೆ ನಮ್ಮ ಹಿಂದಿನ ವರ್ಷ ಪ್ರೀವಿಯಸ್ ಇಯರ್ ಯಾವುದು, 2019 ಮತ್ತೆ 2020. ಓಕೆ, ದ ನೆಕ್ಸ್ಟ್ ಕಾನ್ಸೆಪ್ಟ್ 1.4 ಅಸೆಸ್ಮೆಂಟ್ ಇಯರ್. ಸೊ ನಾವು ಈ ಹಿಂದಿನ ಕಾನ್ಸೆಪ್ಟ್ ಯಾವ್ದು ನೋಡಿದ್ವಿ, ಪ್ರೀವಿಯಸ್ ಇಯರ್ ಅಂತ ನೋಡಿದ್ವಿ. ಸೊ ಈಗ ಅಸೆಸ್ಮೆಂಟ್ ಇಯರ್ ಸೆಕ್ಷನ್ 2 ಸಬ್ಸೆಕ್ಷನ್ 9. ಓಕೆ, ಸೊ ಅಸೆಸ್ಮೆಂಟ್ ಇಯರ್ ಅಂದ್ರೆ ಏನಂತ ನೋಡೋಣ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಸ್ ಇಟ್ಸ್ ಓನ್ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ಸ್ ಫ್ರಮ್, ಸೊ ಇಲ್ಲಿ ನೋಡಿ ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ, ಸೊ 1st April 2020 ಅಂದ್ರೆ ಈಗಿನ ಅಸೆಸ್ಮೆಂಟ್ ಇಯರ್, ಪ್ರೆಸೆಂಟ್ ಯಾವುದು 2020-21 ಅಂತ ಹೇಳಿದ್ರೆ, ಟು 31st March 2021 ಅಂದ್ರೆ 1st April 2020 ಸ್ಟಾರ್ಟ್ ಆಗಿ
ಮುಂದಿನ ವರ್ಷದ ಮಾರ್ಚ್ 31, ಮುಂದಿನ ವರ್ಷ ಅಂದ್ರೆ 2021ಕ್ಕೆ ಎಂಡ್ ಆಗುತ್ತೆ. ಸೊ ಈ ಅವಧಿಯನ್ನು ನಾವೇನಂತ ಕರಿತೇವೆ, ವಿ ಆರ್ ಗೋಯಿಂಗ್ ಟು ಕಾಲ್ಡ್ ಆಸ್ ಅಸೆಸ್ಮೆಂಟ್ ಇಯರ್. ದಿಸ್ ಟರ್ಮ್ ಟು ಬಿ ಕಾಲ್ಡ್ ಆಸ್ ಫೈನಾನ್ಷಿಯಲ್ ಇಯರ್ ಆರ್ ಅಥವಾ ಅಸೆಸ್ಮೆಂಟ್ ಇಯರ್. ಸೊ ಇಲ್ಲಿ ಈ ಟರ್ಮ್ ಅನ್ನು ನಾವು ಫೈನಾನ್ಷಿಯಲ್ ಇಯರ್ ಅಂತ ಕೂಡ ಕರಿತೇವೆ ಅಥವಾ ಅಸೆಸ್ಮೆಂಟ್ ಇಯರ್ ಅಂತ ನಾವು ಕರಿತೇವೆ. ಸಚ್ ಫೈನಾನ್ಷಿಯಲ್ ಇಯರ್ ಕಾಲ್ಡ್ ಆಸ್ ಅಸೆಸ್ಮೆಂಟ್ ಇಯರ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಇನ್ಕಮ್ ಟ್ಯಾಕ್ಸ್ ಇಯರ್. ಇದನ್ನ ನಾವು ಇನ್ಕಮ್ ಟ್ಯಾಕ್ಸ್ ಇಯರ್ ಅಂತ ಕೂಡ ನಾವು ಕರೀಲಿಕ್ಕೆ ಸಾಧ್ಯತೆ ಇದೆ. ಓಕೆ, ಸೊ ಹಾಗಾದ್ರೆ ಅಸೆಸ್ಮೆಂಟ್ ಇಯರ್ ಈಗ ಪ್ರೆಸೆಂಟ್ ಯಾವ್ದಿದೆ, 2020 2020 2021. ಓಕೆ, ದೆನ್ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡಿ 1.5 ಇನ್ಕಮ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಇನ್ಕಮ್, ಸೆಕ್ಷನ್ 2 ಸಬ್ಸೆಕ್ಷನ್ 24. ಸೊ ಇನ್ಕಮ್ ಅಂದ್ರೆ ಏನು ಅಂತೇಳಿ, ಅಂದ್ರೆ ಕನ್ನಡದಲ್ಲಿ ನಾವು ಏನಂತ ಕರಿತೀವಿ, ಆದಾಯ ಅಂತ ಕರಿತೀವಿ, ಹೌದಾ. ಸೊ ಇನ್ಕಮ್ ಅಂದ್ರೆ ಏನು, ಅದರಲ್ಲಿ ಯಾವ್ಯಾವ ಐಟಮ್ಸ್ ಗಳನ್ನ ಒಳಗೊಂಡಿರ್ತದೆ ಅಂತ ನಾವು ನೋಡ್ತಾ ಇದೀವಿ. ಎನಿ ಮಾನಿಟರಿ ಬೆನಿಫಿಟ್ ರಿಸೀವ್ಡ್ ಬೈ ಆನ್ ಅಸೆಸಿ ಈಸ್ ಕಾಲ್ಡ್ ಆಸ್ ಇನ್ಕಮ್. ಸೊ ಇಲ್ಲಿ ಅಂಡರ್ಲೈನ್ ದ ವರ್ಡ್ ಮಾನಿಟರಿ ಬೆನಿಫಿಟ್ ಅಂತ ಇದೆ, ರಿಸೀವ್ಡ್ ಬೈ ಅಸೆಸಿ. ಮಾನಿಟರಿ ಬೆನಿಫಿಟ್ ಅಂದ್ರೆ ಏನು ಅಂದ್ರೆ, ಯಾವುದೇ ಒಬ್ಬ ಅಸೆಸಿ ಅಥವಾ ಒಬ್ಬ ಪರ್ಸನ್ ಹಣಕಾಸಿನ ರೂಪದಲ್ಲಿ ಏನಾದರೂ ಅನುಕೂಲತೆಯನ್ನ ಪಡೆದುಕೊಂಡ್ರೆ ಅಂತ ಎಲ್ಲಾ ಅಂಶಗಳನ್ನ ನಾವೇನಂತ ಕರಿತೀವಿ, ವಿ ಆರ್ ಗೋಯಿಂಗ್ ಟು ಬಿ ಕಾಲ್ಡ್ ಆಸ್ ಇನ್ಕಮ್ ಅಂತ ಕರಿತೇವೆ. ಸೊ ಇಲ್ಲಿ ಅಸೆಸಿ ಅಂದ್ರೆ ಏನಂತ ನಿಮ್ಗೆ ಗೊತ್ತಿದೆ, ದ ಪರ್ಸನ್ ಹೂ ಇಸ್ ಗೋಯಿಂಗ್ ಟು ಪೇಯಿಂಗ್ ದ ಟ್ಯಾಕ್ಸ್ ಈಸ್ ಕಾಲ್ಡ್ ಆಸ್ ಅಸೆಸಿ ಅಂತ ಹೇಳಿದ್ದೇನೆ. ಓಕೆ, ಎನಿ ಮಾನಿಟರಿ ಬೆನಿಫಿಟ್ ರಿಸೀವ್ಡ್ ಬೈ ಯಾರಿಂದ, ಅಸೆಸಿ. ಓಕೆ, ಅಸೆಸಿ ಏನಾದ್ರೂ ಈ ಒಂದು ಮಾನಿಟರಿ ಬೆನಿಫಿಟ್ ಅನ್ನ ಯಾರೋ ಬೇರೆ ವ್ಯಕ್ತಿಯಿಂದ ಪಡ್ಕೊಂಡಾಗ ಅದನ್ನ ನಾವು ಇನ್ಕಮ್ ಅಂತ ಟ್ರೀಟ್ ಮಾಡ್ತೇವೆ. ಓಕೆ, ದ ವರ್ಡ್ ಇನ್ಕಮ್ ಇನ್ಕ್ಲೂಡ್ಸ್ ಅಂದ್ರೆ ಆದಾಯ ಏನೇನು ಒಳಗೊಂಡಿದೆ ಅಂತ ನೋಡಿದಾಗ, ಸೊ ಇಲ್ಲಿ ದ ಫಸ್ಟ್ ಪಾಯಿಂಟ್ ಪ್ರಾಫಿಟ್ ಅಂಡ್ ಗೇನ್ಸ್ ಅಂತ ಕರಿತೇವೆ. ಪ್ರಾಫಿಟ್ ಅಂಡ್ ಗೇನ್ಸ್ ಅಂದ್ರೆ ಲಾಭ ಮತ್ತು ಆದಾಯ ಅಂತ ಹೇಳಿ. ಓಕೆ, ದೆನ್ ನೆಕ್ಸ್ಟ್ ಡಿವಿಡೆಂಡ್ ಅಂದ್ರೆ ಕಂಪನಿಯಲ್ಲಿ ನಾವು ಡಿವಿಡೆಂಡ್ ಅನ್ನು ತೆಗೆದುಕೊಳ್ತಕ್ಕಂಥದ್ದು. ದೆನ್ ನೆಕ್ಸ್ಟ್ ಥರ್ಡ್ ಒನ್ ವಾಲಂಟರಿ ಕಾಂಟ್ರಿಬ್ಯೂಷನ್ ರಿಸೀವ್ಡ್ ಅಂದ್ರೆ ಉದಾಹರಣೆಗೆ ಸ್ಯಾಲರಿ ಆಗಿರ್ಬೋದು ಅಥವಾ ಯಾವ್ದಾದ್ರು ವಾಲಂಟರಿ ಕಾಂಟ್ರಿಬ್ಯೂಷನ್ ರಿಸೀವ್ಡ್ ಅನ್ನ ಮಾಡಿದಾಗ ನಾವು ಅದು ಕೂಡ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ. ದೆನ್ ನೆಕ್ಸ್ಟ್ ಫೋರ್ತ್ ಒನ್ ಪರ್ಕ್ವಿಸಿಟ್ಸ್ ಅಂತ ಕರಿತೀವಿ. ಪರ್ಕ್ವಿಸಿಟ್ಸ್ ಮೀನ್ಸ್ ಎನಿ ಬೆನಿಫಿಟ್ ಇನ್ ದ ಫಾರ್ಮ್ ಆಫ್ ಅದರ್ ದೆನ್ ಕ್ಯಾಶ್. ಅಂದ್ರೆ ಕ್ಯಾಶ್ ಅನ್ನು ಬದಲಿಗೆ ನಾವೇನಾದ್ರೂ ಕೈಂಡ್ ಅನ್ನ ಅಥವಾ ಕೊಡುಗೆ ರೂಪದಲ್ಲಿ ಇಸ್ಕೊಂಡಾಗ ಕೂಡ ಅದನ್ನು ನಾವೇನಂತ ಟ್ರೀಟ್ ಮಾಡ್ತೇವೆ, ಇನ್ಕಮ್ ಅಂತ ಕರಿತೀವಿ. ಓಕೆ, ದೆನ್ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಸ್ಲೈಡ್. ಸೊ ಇಲ್ಲಿ ಫಿಫ್ತ್ ನಾವು ಏನು ಇನ್ಕಮ್ ಯಾವುದು ಅಂತ ಕರಿತಾ ಇದೀವಿ ಅಂತ ಹೇಳಿ ನೋಡ್ತಾ ಇದ್ದೀವಿ. ಸೊ ಫಿಫ್ತ್ ಒನ್, ಎನಿ ಅಲೋಯನ್ಸ್ ಗ್ರಾಂಟೆಡ್ ಟು ದ ಅಸೆಸಿ ಟು ಮೀಟ್ ಇಸ್ ಪರ್ಸನಲ್ ಎಕ್ಸ್ಪೆನ್ಸಸ್ ಅಟ್ ದ ಪ್ಲೇಸ್ ವೇರ್ ಈ ಪರ್ಫಾರ್ಮ್ಸ್ ಇಸ್ ಡ್ಯೂಟೀಸ್ ಆರ್ ಟು ಕಾಂಪನ್ಸೇಟ್ ಹಿಮ್ ಫಾರ್ ಇನ್ಕ್ರೀಸ್ಡ್ ಕಾಸ್ಟ್ ಆಫ್ ಲಿವಿಂಗ್. ಅಂದ್ರೆ ಜನರ ಜೀವನ ಮಟ್ಟ ಏನಾದರೂ ಇನ್ಕ್ರೀಸ್ ಆದಾಗ, ಜಾಸ್ತಿ ಆದಾಗ, ಉದಾಹರಣೆಗೆ ಯಾರೋ ಒಬ್ಬ ವ್ಯಕ್ತಿ ಎಕ್ಸ್ ಅನ್ನೋ ವ್ಯಕ್ತಿ ಬೆಂಗಳೂರಿನಲ್ಲಿ ಯಾವುದೋ ಒಂದು ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿ. ಸೊ ಆ ವ್ಯಕ್ತಿ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾಗ ಅಲ್ಲಿನ ಕಾಸ್ಟ್ ಆಫ್ ಲಿವಿಂಗ್ ಅಂದ್ರೆ ಜನರ ಜೀವನದ ಮಟ್ಟ ಏನಾಗಿರ್ತದೆ, ತುಂಬಾ ಹೈ ಇರ್ತದೆ. ಅಂತಂದ್ರೆ ಈಗ ಉದಾಹರಣೆಗೆ ನಾವು ಯಾವ್ದಾದ್ರು ಒಂದು ತಾಲೂಕು ಹೆಡ್ ಕ್ವಾರ್ಟರ್ಗಳಲ್ಲಿ ನಾವು ವಾಸಿಸಬೇಕಾದ್ರೆ ನಮಗೆ ಒಂದು 20,000 to 30,000 ನಮಗೆ ಸಾಕಾಗ್ತದೆ ಎಲ್ಲ ಮನೆ ನೋಡ್ಕೊಂಡು ಹೋಗ್ಲಿಕ್ಕೆ. ಓಕೆ, ಸೊ ಬೆಂಗಳೂರು ಅಂತ ಸಿಟಿ, ದೊಡ್ಡ ಸಿಟಿಗಳಲ್ಲಿ ನಮಗೆ ವಿ ನೀಡ್ ಟು ರಿಕ್ವೈರ್ 50,000 and more. ಅದಕ್ಕೆ ನಾವು ಕಾಸ್ಟ್ ಆಫ್ ಲಿವಿಂಗ್ ಅಂತ ಕರಿತೇವೆ, ಜಾಸ್ತಿ ಇರುತ್ತೆ. ಸೊ ಅದನ್ನ ಕಾಂಪನ್ಸೇಟ್ ಮಾಡಕ್ಕೆ, ಪರ್ಸನಲ್ ಎಕ್ಸ್ಪೆನ್ಸಸ್ ಅನ್ನ ಮೀಟ್ ಮಾಡ್ಲಿಕ್ಕೆ ಎಂಪ್ಲಾಯರ್ ಏನ್ ಮಾಡ್ತಾನೆ ಅಂದ್ರೆ, ಎಂಪ್ಲಾಯರ್ ಅಂತಂದ್ರೆ ಯಾರು ಕೆಲಸ ಕೊಟ್ಟಿರ್ತಾರಲ್ಲ ಅಂತಹ ಸಂಸ್ಥೆಯವರು ಅವರಿಗೆ ಬೆನಿಫಿಟ್ ಅನ್ನ ಕೊಟ್ಟಾಗ ಅದನ್ನು ನಾವು ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ. ಎನಿ ಇಂಟ್ರೆಸ್ಟ್, ನೆಕ್ಸ್ಟ್ 6th one, ಎನಿ ಇಂಟ್ರೆಸ್ಟ್, ಸ್ಯಾಲರಿ ಸಂಬಳ, ಬೋನಸ್, ಕಮಿಷನ್ ಆರ್ ರೆಮ್ಯುನರೇಷನ್. ರೆಮ್ಯುನರೇಷನ್ ಅಂದ್ರೆ ವೇತನ. ಓಕೆ, ಡ್ಯೂ ಆರ್ ರಿಸೀವ್ಡ್ ಬೈ ಎ ಪಾರ್ಟ್ನರ್ ಟು ದ ಫರ್ಮ್. ಫರ್ಮ್ ಅಂತಂದ್ರೆ ಕಂಪನಿ, ಅಂದ್ರೆ ಒಂದು ಕೂಡು ಬಂಡವಾಳ ಸಂಸ್ಥೆ ಇರ್ತದೆ. ಸೊ ಅಲ್ಲಿ ನಾವು ಇಂಟ್ರೆಸ್ಟ್, ಬಡ್ಡಿ ಏನಾಗಿರ್ಬೋದು, ಸ್ಯಾಲರಿ ವೇತನ, ಬೋನಸ್, ಕಮಿಷನ್, ರೆಮ್ಯುನರೇಷನ್ ಸಂಬಳ. ಸೊ ಇದನ್ನ ನಾವು ಪಡೆದುಕೊಂಡಾಗ ಅಥವಾ ಡ್ಯೂ ಇದ್ದಾಗ, ಬಾಕಿ ಬರಬೇಕಾಗಿರತಕ್ಕಂಥ ಯಾವುದೇ ಐಟಮ್ ಅನ್ನು ನಾವೇನಂತ ಕರಿತೇವೆ, ನಾವು ಇನ್ಕಮ್ ಅಂತ ಟ್ರೀಟ್ ಮಾಡ್ತೇವೆ. ದೆನ್ ನೆಕ್ಸ್ಟ್ 7th one, ಇನ್ಕಮ್ ಅಂದ್ರೆ ಏನಂತೇಳಿ. ದೆನ್ ನೆಕ್ಸ್ಟ್ 7th one, ಕ್ಯಾಶುಯಲ್ ಇನ್ಕಮ್ಸ್ ಅಂತ ಕರಿತೇವೆ. ಕ್ಯಾಶುಯಲ್ ಇನ್ಕಮ್ಸ್ ಸಚ್ ಆಸ್ ವಿನಿಂಗ್ ಫ್ರಮ್ ಲಾಟರೀಸ್. ಲಾಟರಿಯಿಂದ ಬಂದಿರತಕ್ಕಂಥ ಇನ್ಕಮ್ಗೆ ನಾವು ಕ್ಯಾಶುಯಲ್ ಇನ್ಕಮ್ ಅಂತ ಕರಿತೀವಿ. ಕ್ಯಾಶುಯಲ್ ಇನ್ಕಮ್ ಅಂದ್ರೆ ಏನು ಅಂತಂದ್ರೆ, ಸೊ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಕಷ್ಟ ಪಡದೆ ಬರ್ತಕ್ಕಂಥ ಹಣ, ಅದಕ್ಕೆ ನಾವು ಏನಂತ ಕರಿತೇವೆ,
ಅದು ಕ್ಯಾಶುಯಲ್ ಇನ್ಕಮ್ ಅಂತ ಕರಿತೀವಿ. ಬಟ್ ಇವರು ಈ ಐಟಮ್ಸ್ ಇದರಲ್ಲಿ ಏನ್ ಬರ್ತವೆ, ಇದರಲ್ಲಿ ಬರ್ತಕ್ಕಂಥ ಐಟಮ್ಸ್ಗಳನ್ನು ನಾವು ಲೀಗಲಿ ಕೆಲವೊಂದು ಸ್ಟೇಟ್ಗಳಲ್ಲಿ ಲೀಗಲೈಸ್ಡ್ ಇದೆ, ಕೆಲವೊಂದು ಸ್ಟೇಟ್ಗಳಲ್ಲಿ ಲೀಗಲೈಸ್ಡ್ ಇರೋದಿಲ್ಲ. ಓಕೆ, ದೆನ್ ಕ್ರಾಸ್ ವರ್ಡ್ ಪಜಲ್ ಅಂತ ಕರಿತೀವಿ. ಈಗ ಉದಾಹರಣೆಗೆ ಯಾವುದೋ ಒಂದು ಟಿವಿ ಶೋ ಪ್ರೋಗ್ರಾಮ್ ಆಗಿರ್ಬೋದು, ಅಥವಾ ಯಾವುದಾದ್ರು ಆದ್ರೆ ಕೌನ್ ಬನೇಗಾ ಕರೋಡ್ಪತಿ ಆಗಿರ್ಬೋದು, ಅಂಥದ್ರಲ್ಲಿ ಅದು ಗೆದ್ದಿರ್ತಕ್ಕಂಥದ್ದು ಇಲ್ಲಿ ನಾವು ಕ್ಯಾಶುಯಲ್ ಇನ್ಕಮ್ ಅಂತ ಕರಿತೀವಿ. ದೆನ್ ರೇಸಸ್ ಇನ್ಕ್ಲೂಡಿಂಗ್ ಹಾರ್ಸ್ ರೇಸ್ ಅಂದ್ರೆ ಕುದುರೆ ಜೂಜನ್ನು ಆಡ್ತಕ್ಕಂಥದ್ದು. ದೆನ್ ನೆಕ್ಸ್ಟ್ ಕಾರ್ಡ್ ಗೇಮ್ಸ್ ಅಂತಂದ್ರೆ ಸೊ ಇಸ್ಪೀಟ್ ಆಡ್ತಕ್ಕಂಥದ್ದು. ಅಂಡ್ ಅದರ್ ಗೇಮ್ಸ್ ಆಫ್ ಎನಿ ಸಾರ್ಟ್. ಸೊ ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ, ಇದಕ್ಕೆ ಕ್ಯಾಶುಯಲ್ ಇನ್ಕಮ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಪ್ರತಿಯೊಂದು ಐಟಮ್ ಅನ್ನು ನಾವೇನಂತ ಕರಿತೇವೆ, ಕ್ಯಾಶುಯಲ್ ಇನ್ಕಮ್. ಸೊ ಇಲ್ಲಿ ಕ್ಯಾಶುಯಲ್ ಇನ್ಕಮ್ಗೆ ನಾನು ಎಕ್ಸಾಂಪಲ್ಸ್ ಯಾವ್ದಾದ್ರು ಕೊಟ್ಟಿದ್ದೀನಿ ನೋಡಿ. ಕೌನ್ ಬನೇಗಾ ಕರೋಡ್ಪತಿ. ಓಕೆ, ನೆಕ್ಸ್ಟ್ ಬಿಗ್ ಬಾಸ್ ಶೋ. ಬಿಗ್ ಬಾಸ್ ಗೊತ್ತಿದೆಯಲ್ಲ, ಸೊ ಅದರಲ್ಲಿ ಯಾರು ವಿನ್ನರ್ ಆಗಿರ್ತಾರೆ, ಸೊ ಅವರು ಯಾವ ಇದರಲ್ಲಿ ಬರ್ತಾರೆ, ಕ್ಯಾಶುಯಲ್ ಇನ್ಕಮ್ ನಲ್ಲಿ ಬರ್ತಾರೆ. ಓಕೆ, ಅದನ್ನು ಕೂಡ ನಾವು ಇನ್ಕಮ್ ಅಂತ ಟ್ರೀಟ್ ಮಾಡ್ತೇವೆ. ಓಕೆ, ದೆನ್ ನೆಕ್ಸ್ಟ್ 8th ಒನ್ ಇನ್ಕಮ್ ಅಂದ್ರೆ ಸ್ಯಾಲರೀಸ್, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸೊ ಇಲ್ಲಿ ಇನ್ಕಮ್ ಅಂದ್ರೆ ನಾವು ಯಾವ್ಯಾವ್ದನ್ನ ಕನ್ಸಿಡರ್ ಮಾಡ್ತಾ ಇದೀವಿ, ಸ್ಯಾಲರೀಸ್, ವೇತನ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಮನೆಯ ಆಸ್ತಿಯಿಂದ ಬಂದಿರತಕ್ಕಂಥ ಆದಾಯ, ಮತ್ತೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್, ಇತರ ಮೂಲಗಳಿಂದ ಬಂದಿರತಕ್ಕಂಥ ಆದಾಯ. ಸೊ ಇವುಗಳನ್ನ ನಾವು ಏನಂತ ಕರಿತೇವೆ, ಇದಿಷ್ಟನ್ನ ನಾವು ಇನ್ಕಮ್ ಅಥವಾ ಆದಾಯ ಅಂತೇಳಿ ನಾವು ಇನ್ಕಮ್ ಟ್ಯಾಕ್ಸ್ ಇದರಲ್ಲಿ ನಾವು ಕರಿತೇವೆ. ಓಕೆ, ದೆನ್ ನೆಕ್ಸ್ಟ್ ಸ್ಲೈಡ್. ಸೊ ಕಾಂಪಿಟೇಷನ್ ಆಫ್ ಟ್ಯಾಕ್ಸಸ್. ಸೊ ಹಿಯರ್ the computation of taxes is yes. So here the next concept is computation of taxes. Okay, so computation ಅಂತಂದ್ರೆ ನಾವು ಅದನ್ನು ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ. ಓಕೆ, on the total income tax is to be calculated at the prescribed rates based on the slabs. So slabs ಅಂತಂದ್ರೆ ಡಿಫರೆಂಟ್ ಸ್ಲ್ಯಾಬ್ಸ್ ಇದೆ. ಸೊ ಈ ರಿಲೇಟೆಡ್ ಕಾನ್ಸೆಪ್ಟ್ಸ್ ಅನ್ನ, ಸ್ಲ್ಯಾಬ್ಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೇನೆ. ಕೆಲವೊಂದು ಸ್ಲ್ಯಾಬ್ಗಳ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ, ಇನ್ಕಮ್ ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ದೆನ್ ನೆಕ್ಸ್ಟ್ ಕ್ಯಾಶುಯಲ್ ಇನ್ಕಮ್. ಸೊ ಆಗ್ಲೇ ಹೇಳಿದೆ ನಾನು, ಎನಿ ರಿಸಿಪ್ಟ್ ಆಫ್ ನಾನ್ ರೆಕರಿಂಗ್ ಅಂಡ್ ಅನ್ಎಕ್ಸ್ಪೆಕ್ಟೆಡ್ ಈಸ್ ಕಾಲ್ಡ್ ಕ್ಯಾಶುಯಲ್ ಇನ್ಕಮ್. ಅನ್ಎಕ್ಸ್ಪೆಕ್ಟೆಡ್ ಅಂತಂದ್ರೆ ಸೊ ಅಲ್ಲಿ ನಾವು ಗೆಲ್ತೀವೋ ಇಲ್ಲೋ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಸೊ ಅನ್ಎಕ್ಸ್ಪೆಕ್ಟೆಡ್ ಅಂತ ಅಂದ್ರೆ ಸೊ ನಾವು ಅನೌಚಿತವಾಗಿ ನಾವೇನ್ ಮಾಡ್ತೇವೆ, ಒಂದು ಪ್ರಾಫಿಟ್ ಅನ್ನ ನಾವು ಪಡೆದುಕೊಳ್ತೇವೆ. ಅದಕ್ಕೆ ನಾವು ಕ್ಯಾಶುಯಲ್ ಇನ್ಕಮ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಆಫ್ ಕ್ಯಾಶುಯಲ್ ಮೀನ್ಸ್, ಸೊ ಆಸ್ ಯೂಶುವಲ್ ವಿನಿಂಗ್ ಫ್ರಮ್ ಲಾಟರೀಸ್, ಕ್ರಾಸ್ ವರ್ಡ್ ಪಜಲ್ಸ್, ದೆನ್ ಕಾರ್ಡ್ ಗೇಮ್ಸ್ ಅಂದ್ರೆ ಗ್ಯಾಮ್ಲಿಂಗ್ ಆಡ್ತಕ್ಕಂಥದ್ದು, ಅಂದ್ರೆ ಜೂಜ್ ಆಡ್ತಕ್ಕಂಥದ್ದು, ಬೆಟ್ಟಿಂಗ್ ಆಡೋದು. ಬೆಟ್ಟಿಂಗ್ ಅಂದ್ರೆ ಗೊತ್ತಿದೆಯಲ್ಲ, ಸೊ ಈಗ ಕ್ರಿಕೆಟ್ ಬೆಟ್ಟಿಂಗ್ ಎಲ್ಲ ನಡೀತಾ ಇದೆಯಲ್ಲ IPL ಟೈಮಲ್ಲಿ, ಸೊ ಅದನ್ನು ಕೂಡ ನಾವು ಕ್ಯಾಶುಯಲ್ ಇನ್ಕಮ್ ಅಂತ ಕರಿತೀವಿ. ಓಕೆ, ಎನಿ ಫಾರ್ಮ್ ಆಫ್ ನೇಚರ್ ಆಫ್ ವಾಟ್ಸ್ ಓವರ್ ದ ಫಾಲೋಯಿಂಗ್ ಆರ್ ನಾಟ್ ಟ್ರೀಟೆಡ್ ಆಸ್ ಕ್ಯಾಶುಯಲ್ ಇನ್ಕಮ್ಸ್. ಯಾವ್ದು? ಸೊ ಇಲ್ಲಿ ಮೊದಲನೇದು ಕ್ಯಾಪಿಟಲ್ ಗೇನ್ ಅನ್ನೋದನ್ನ ನಾವು ಕ್ಯಾಶುಯಲ್ ಇನ್ಕಮ್ ಅಂತ ಟ್ರೀಟ್ ಮಾಡೋದಿಲ್ಲ. ದೆನ್ ರಿಸಿಪ್ಟ್ ಅರೈಸಿಂಗ್ ಫ್ರಮ್ ಬಿಸ್ನೆಸ್ ಆರ್ ದ ಎಕ್ಸರ್ಸೈಸ್ ಆಫ್ ಪ್ರೊಫೆಷನ್ ಆರ್ ಆಕ್ಯುಪೇಷನ್, ಇದನ್ನು ಕೂಡ ನಾವು ಕ್ಯಾಶುಯಲ್ ಇನ್ಕಮ್ ಅಂತೇಳಿ ನಾವು ಟ್ರೀಟ್ ಮಾಡೋದಿಲ್ಲ. ದೆನ್ ನೆಕ್ಸ್ಟ್ ನೆಕ್ಸ್ಟ್ ಮೂರನೇ ನೋಡಿ ಇಲ್ಲಿ, ರಿಸಿಪ್ಟ್ಸ್ ಬೈ ವೇ ಆಫ್ ಅಡಿಷನ್ ಟು ದ ರೆಮ್ಯುನರೇಷನ್ ಆಫ್ ಎನ್ ಎಂಪ್ಲಾಯಿ, ಎಕ್ಸಾಂಪಲ್ ಬೋನಸ್, ಗ್ರಾಚ್ಯುಟಿ. ಸೊ ಇದನ್ನು ಕೂಡ ನಾವು ಕ್ಯಾಶುಯಲ್ ಇನ್ಕಮ್ಗೆ ಟ್ರೀಟ್ ಮಾಡೋದಿಲ್ಲ. ಪರ್ಸನಲ್ ಇನ್ಕಮ್ಸ್, ಪರ್ಸನಲ್ ವೈಯಕ್ತಿಕ ಆದಾಯಗಳು, ಸೊ ಇವುಗಳನ್ನು ಕೂಡ ನಾವು ಕ್ಯಾಶುಯಲ್ ಇನ್ಕಮ್ ಅಂತೇಳಿ ಟ್ರೀಟ್ ಮಾಡೋದಿಲ್ಲ. ದೆನ್ ನೆಕ್ಸ್ಟ್ ಲಾಸ್ಟ್ ನೋಡಿ, ಗಿಫ್ಟ್ ಫ್ರಮ್ ಎ ರಿಲೇಟಿವ್ ಅಂದ್ರೆ ಯಾವ್ದಾದ್ರು ಒಬ್ಬ ಸಂಬಂಧಿಕರಿಂದ ನಾವು ಏನಾದ್ರು ಕೊಡುಗೆಗಳನ್ನ, ಗಿಫ್ಟ್ ಗಳನ್ನ ಇಸ್ಕೊಂಡಿದ್ರೆ ಸೊ ಅದು ಕೂಡ ನಾವು ಕ್ಯಾಶುಯಲ್ ಇನ್ಕಮ್ ಅಂತ ಹೇಳಿ ನಾವು ಟ್ರೀಟ್ ಮಾಡೋದಿಲ್ಲ. ಉದಾಹರಣೆಗೆ ಬರ್ತ್ಡೇ ಗಿಫ್ಟ್ ಆಗಿರ್ಬೋದು, ಅಂಡ್ ವೆಡ್ಡಿಂಗ್ ಗಿಫ್ಟ್. ವೆಡ್ಡಿಂಗ್ ಅಂದ್ರೆ ಮದುವೆ ಅಥವಾ ಬರ್ತ್ಡೇ ಗಿಫ್ಟ್ ಗಳನ್ನ ನಾವು ಈಗ ಕೆಲವೊಂದು ಐಷಾರಾಮಿ ಮದುವೆಗಳಲ್ಲಿ ಅಥವಾ ದೊಡ್ಡ ಮದುವೆಗಳಲ್ಲಿ ನಾವೇನ್ ಮಾಡ್ತೇವೆ, ಕೆಲವೊಂದು BMW ಕಾರ್ಗಳನ್ನ ಆಗಿರ್ಬೋದು ಅಥವಾ ಗೋಲ್ಡ್ ಗಳನ್ನ ಗಿಫ್ಟ್ ಕೊಟ್ಟಾಗ, ಸೊ ಅಂತಹ ಒಂದು ಗಿಫ್ಟ್ ಗಳಿಗೆ ನಾವು ಕ್ಯಾಶುಯಲ್ ಇನ್ಕಮ್ ಅಂತ ಟ್ರೀಟ್ ಮಾಡೋದಿಲ್ಲ. ಗಿಫ್ಟ್ಸ್ ಬೈ ಪೇರೆಂಟ್ ಟು ಎ ಚೈಲ್ಡ್ ಅಂದ್ರೆ ಒಬ್ಬ ಮಗುವಿಗೆ ನಾವು ತಂದೆ ತಾಯಿ ಅಂದರು ಏನ್ ಮಾಡ್ತಾರೆ, ಗಿಫ್ಟ್ ಅನ್ನು ಕೊಟ್ಟಾಗ ಅದನ್ನು ಕೂಡ ನಾವು ಕ್ಯಾಶುಯಲ್ ಇನ್ಕಮ್ ಅಂತ ಟ್ರೀಟ್ ಮಾಡೋದ. ದೆನ್ ನೆಕ್ಸ್ಟ್ ಗಿಫ್ಟ್ ಬೈ ಹಸ್ಬೆಂಡ್ ಟು ದ ವೈಫ್, ಗಿಫ್ಟ್ ಬೈ ಹಸ್ಬೆಂಡ್ ಟು ದಿ ವೈಫ್. ಸೊ ಇಲ್ಲಿ ನೋಡಿ, ಸೊ ಗಿಫ್ಟ್ ಬೈ ಹಸ್ಬೆಂಡ್ ಟು ದ ವೈಫ್ ಅಂದ್ರೆ
ಗಂಡ ಹೆಂಡತಿಗೆ ಕೊಡ್ತಕ್ಕಂಥ ಗಿಫ್ಟ್ ಅನ್ನು ನಾವು ಕೂಡ ಕ್ಯಾಶುವಲ್ ಇನ್ಕಮ್ ಅಂತ ಹೇಳಿ ಕರೆಯಬಹುದಿಲ್ಲ. ನೆಕ್ಸ್ಟ್ ಟಿಪ್ಸ್ ಟು ದ ವೇಟರ್. ಈಗ ಹೋಟೆಲ್ಗಳಲ್ಲಿ ವೇಟರ್ಗಳಿಗೆ ನಾವು ಟಿಪ್ಸ್ ಅನ್ನು ಕೊಟ್ಟಾಗ ಅದನ್ನು ಕೂಡ ನಾವು ಕ್ಯಾಶುವಲ್ ಇನ್ಕಮ್ ಅಂತ ಹೇಳಿ ಟ್ರೀಟ್ ಮಾಡೋದಿಲ್ಲ. ಗಿಫ್ಟ್ ಫ್ರಮ್ ಪ್ರೊಫೆಷನ್ ಅಂತಂದ್ರೆ ವೃತ್ತಿಯಿಂದ ಬಂದಿರತಕ್ಕಂಥ ಕೆಲವೊಂದು ಗಿಫ್ಟ್ ಗಳನ್ನ ನಾವು ಅದನ್ನ ಕ್ಯಾಶುವಲ್ ಇನ್ಕಮ್ ಅಂತೇಳಿ ನಾವು ಕರೀಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಓಕೆ, ಸೊ ಇಲ್ಲಿ ಕ್ಯಾಶುವಲ್ ಇನ್ಕಮ್ ಅಂದ್ರೆ ನಿಮ್ಗೆ ಗೊತ್ತಾಗಿದೆ. ಓಕೆ, ದೆನ್ ವಿ ವಿಲ್ ಮೂವ್ ಇನ್ ಟು ದ ನೆಕ್ಸ್ಟ್ ಸ್ಲೈಡ್. ಗ್ರಾಸ್ ಟೋಟಲ್ ಇನ್ಕಮ್. ಸೊ here ಗ್ರಾಸ್ ಟೋಟಲ್ ಇನ್ಕಮ್. ಸೊ ಗ್ರಾಸ್ ಟೋಟಲ್ ಇನ್ಕಮ್ ಅಂತಂದ್ರೆ ಸೊ ಇಲ್ಲಿ ನಾವು ಯಾವ ರೀತಿಯಾಗಿ ನಾವು ಟೋಟಲ್ ಅನ್ನ ಮಾಡ್ತೇವೆ, ಎಲ್ಲಿ ಇನ್ಕಮ್ ಟ್ಯಾಕ್ಸ್ ನಲ್ಲಿ ನಾವು ಪ್ರಾಬ್ಲಮ್ ಅನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾವು ಗ್ರಾಸ್ ಟೋಟಲ್ ಇನ್ಕಮ್ ಅಂದ್ರೆ ಒಟ್ಟು ಆದಾಯ ಅಂತ ಕರಿತೀವಿ. ಓಕೆ, ಸೊ ಇದನ್ನ ನಾವು ಯಾವ ರೀತಿಯಾಗಿ ನಾವು ಮಾಡ್ತೇವೆ ಅಂತೇಳಿ ನೋಡೋಣ. ಓಕೆ, ಅಸೆಸ್ಸಿ ಮೇ ರಿಸೀವ್ ದ ಇನ್ಕಮ್ ಫ್ರಮ್ ವೇರಿಯಸ್ ಸೋರ್ಸಸ್. ಅಂದ್ರೆ ಒಬ್ಬ ಅಸೆಸ್ಸಿ ಏನ್ ಮಾಡ್ತಾನೆ, ದೇ ವಿಲ್ ಗೆಟಿಂಗ್ ದ ಇನ್ಕಮ್ ಫ್ರಮ್ ವೇರಿಯಸ್ ಸೋರ್ಸಸ್. ಅಂದ್ರೆ ಆ ವ್ಯಕ್ತಿ ಅಸೆಸ್ಸಿ ಅನ್ನತಕ್ಕಂಥ ವ್ಯಕ್ತಿ ಒಂದು ಹಣಕಾಸನ್ನ ಅಥವಾ ಆದಾಯವನ್ನ ವಿವಿಧ ಮೂಲಗಳಿಂದ ಅವನು ಪಡೆದುಕೊಳ್ತಾನೆ. ಓಕೆ, ಆಲ್ ದೋಸ್ ಸೋರ್ಸಸ್ ಆಫ್ ಇನ್ಕಮ್ಸ್ ಆರ್ ಕ್ಲಾಸಿಫೈಡ್ ಇಂಟು 5 ಗ್ರೂಪ್ಸ್. ಸೊ 5 ಗ್ರೂಪ್ಸ್ ಇಲ್ಲಿ ನಾವು ಯಾಕೆ ಮಾಡ್ಕೊಳ್ತಾ ಇದೀವಿ ಅಂತಂದ್ರೆ, ಇನ್ ಅವರ್ ಇನ್ಕಮ್ ಟ್ಯಾಕ್ಸ್ ವಿ ಹ್ಯಾವಿಂಗ್ ಟೋಟಲ್ 5 ಹೆಡ್ಸ್. ಹೌದಾ, ಒಟ್ಟು ನಮಗೆ 5 ಹೆಡ್ ಇದೆ. ಸೊ 5 ಹೆಡ್ ಅಲ್ಲಿ ನಾವು ಏನ್ ಮಾಡ್ತೇವೆ, ಅವುಗಳಿಂದ ನಾವು ಆದಾಯವನ್ನ ಪಡೆದುಕೊಳ್ತೇವೆ. ಓಕೆ, ಸೊ ಅದರಲ್ಲಿ ಫಸ್ಟ್ ಹೆಡ್ ಯಾವುದು? ಸೊ ಫಸ್ಟ್ ವಿಡಿಯೋದಲ್ಲಿ ನಾನು ಹೇಳಿರೋ ಪ್ರಕಾರ ಸೊ ಇದೆ ಇನ್ಕಮ್ ಫ್ರಮ್ ಸ್ಯಾಲರಿ. ದ ನೆಕ್ಸ್ಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ದೆನ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್, ದೆನ್ ನೆಕ್ಸ್ಟ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್, ದೆನ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಒಟ್ಟು ಈ 5 ಹೆಡ್ ಇಂದ ಬಂದಿರತಕ್ಕಂಥ ಇನ್ಕಮ್ ಅನ್ನ ನಾವು ಏನ್ ಮಾಡ್ತೇವೆ, ಆಡ್ ಮಾಡಿ ಇಟ್ಟಾಗ, ಅಂದ್ರೆ ಈ ಟೋಟಲ್ ಉದಾಹರಣೆಗೆ ಇನ್ಕಮ್ ಫ್ರಮ್ ಸ್ಯಾಲರಿ, ಹೌಸ್ ಪ್ರಾಪರ್ಟಿ ಸೆಕೆಂಡ್ ಹೆಡ್, ಥರ್ಡ್ ಬಿಸ್ನೆಸ್ ಅಂಡ್ ಪ್ರೊಫೆಷನ್, ಫೋರ್ತ್ ಕ್ಯಾಪಿಟಲ್ ಗೇನು, ಮತ್ತೆ ಲಾಸ್ಟ್ ಅದರ್ ಸೋರ್ಸಸ್. ಈ 5 ಹೆಡ್ಗಳಲ್ಲಿ ಬಂದಿರತಕ್ಕಂಥ ಆದಾಯವನ್ನ ನಾವು ಆಡ್ ಮಾಡಿ ಅಂದ್ರೆ ಸಮ್ ಅಪ್ ಅಂದ್ರೆ ಒಟ್ಟು ಕೂಡಿಸಿ ನಾವು ಅದನ್ನ ಇಟ್ಟಾಗ ಅದನ್ನ ನಾವೇನಂತ ಕರಿತೇವೆ, ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿತೇವೆ. ದ ಕ್ಲಾಸಿಫಿಕೇಶನ್ ಆಫ್ ಇನ್ಕಮ್ ಈಸ್ ಕಾಲ್ಡ್ ಆಸ್ ಹೆಡ್ಸ್ ಆಫ್ ಇನ್ಕಮ್. Each head of income should be computed separately because each head of income is bound to separate rules and regulations. Afterwards, all the heads of incomes should be get clubbed. So ಇಲ್ಲಿ ವರ್ಡ್ ನೋಡಿ, clubbed ಅಂತ ಇದೆ. clubbed ಅಂತಂದ್ರೆ ನಾವೇನ್ ಮಾಡ್ತೇವೆ, ಸೊ ಅದನ್ನ we are going to make a clubbed ಅಂತಂದ್ರೆ ಸೊ ಇಲ್ಲಿ ನಾವು ಅದನ್ನ ಒಟ್ಟಿಗೆ ನಾವು ಟೋಟಲ್ ಅನ್ನ ಮಾಡಿದಾಗ ಅಥವಾ ನಾವು ಅದನ್ನ ಆಡ್ ಮಾಡಿದಾಗ ನಮಗೆ ಬರ್ತಕ್ಕಂಥ ಒಂದು ಏನು ಟೋಟಲ್ ಇರುತ್ತಲ್ಲ ಅದಕ್ಕೆ ನಾವು ಏನಂತ ಕರಿತೇವೆ, ಸೊ ಅದನ್ನ ಗ್ರಾಸ್ ಟೋಟಲ್ ಇನ್ಕಮ್ ಅಂತೇಳಿ ಕರಿತೇವೆ. ಓಕೆ, ಗ್ರಾಸ್ ಟೋಟಲ್ ಇನ್ಕಮ್ ಅಂತೇಳಿ ಕರಿತೇವೆ. ದ ಅಗ್ರಿಗೇಷನ್, ಇಲ್ಲಿ ನೋಡಿ, ದ ಅಗ್ರಿಗೇಷನ್ ಆಫ್ ಆಲ್ 5 ಹೆಡ್ಸ್, ದಿ ಅಗ್ರಿಗೇಷನ್ ಆಫ್ ಆಲ್ ದಿ 5 ಹೆಡ್ಸ್ ಆಫ್ ಇನ್ಕಮ್ಸ್ ಇಸ್ ನೋನ್ ಆಸ್ ದ ಗ್ರಾಸ್ ಟೋಟಲ್ ಇನ್ಕಮ್. ಅಂದ್ರೆ 5 ಹೆಡ್ಡಿನಲ್ಲಿ ಇರ್ತಕ್ಕಂಥ ಇನ್ಕಮ್ ಅನ್ನ ನಾವು ಆಡ್ ಮಾಡಿ ಇಟ್ಟಿದಾಗ, ಟೋಟಲ್ ಮಾಡಿ ಇಟ್ಟಿದಾಗ ನಮಗೆ ಬರ್ತಕ್ಕಂಥದ್ದು ಗ್ರಾಸ್ ಟೋಟಲ್ ಇನ್ಕಮ್. ಓಕೆ, ಸೊ ದೆನ್ ನೆಕ್ಸ್ಟ್ ಟೋಟಲ್ ಇನ್ಕಮ್ ಅಂದ್ರೆ ಏನು? ಫ್ರಮ್ ದ ಗ್ರಾಸ್ ಟೋಟಲ್ ಇನ್ಕಮ್ ಅಲೋ ಸರ್ಟೈನ್ ಪರ್ಮಿಸಬಲ್ ಡಿಡಕ್ಷನ್ಸ್. ಸೊ ಅಂಡರ್ಲೈನ್ ದ ವರ್ಡ್ ಡಿಡಕ್ಷನ್ಸ್. ಡಿಡಕ್ಷನ್ಸ್ ಅನ್ನೋ ಪದವನ್ನು ನಾವು ಅಂಡರ್ಲೈನ್ ಮಾಡ್ತಾ ಇದ್ದೇವೆ ಇಲ್ಲಿ. ಯಾಕೆ ಅಂತಂದ್ರೆ, ಸೊ ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲಿ ನಾವು ಕೆಲವೊಂದು ರಿಯಾಯಿತಿಗಳನ್ನ, ಡಿಡಕ್ಷನ್ಸ್ ಗಳನ್ನ ನಾವು ಕೊಡ್ತೇವೆ. ಓಕೆ, ಅದು ಎಲ್ಲಿಂದ ಎಲ್ಲಿ ಇದೆ ಸೆಕ್ಷನ್ 80C to 80U. ಇನ್ಕಮ್ ಟ್ಯಾಕ್ಸ್ ನ ಆಕ್ಟ್ ಅಲ್ಲಿ ಬರ್ತಕ್ಕಂಥ 80C ಇಂದ 80U ಅಲ್ಲಿ ಬರ್ತಕ್ಕಂಥ ಕೆಲವೊಂದು ಡಿಡಕ್ಷನ್ಸ್ ಅನ್ನು ನಾವೇನ್ ಮಾಡ್ತೇವೆ ಇಲ್ಲಿ US ಅಂತಂದ್ರೆ ಅಂಡರ್ ಸೆಕ್ಷನ್. ಓಕೆ, ಅಂಡರ್ ಸೆಕ್ಷನ್ 80C to 80U ಅದರಲ್ಲಿ ಬರ್ತಕ್ಕಂಥ ಕೆಲವೊಂದು ಡಿಡಕ್ಷನ್ಸ್ ಅನ್ನು ನಾವು ಲೆಸ್ ಮಾಡಿದಾಗ, ಗ್ರಾಸ್ ಟೋಟಲ್ ಮೈನಸ್ ಡಿಡಕ್ಷನ್ಸ್, ವಿ ಆರ್ ಗೆಟಿಂಗ್ ದ ಟೋಟಲ್ ಇನ್ಕಮ್ ಆರ್ ಅಥವಾ ಟ್ಯಾಕ್ಸಬಲ್ ಇನ್ಕಮ್. ಓಕೆ, ಸೊ ಹಾಗಾದ್ರೆ ಗೊತ್ತಾಗಿದೆಯಲ್ಲ. ಸೊ ಟೋಟಲ್ ಇನ್ಕಮ್ ಅಂದ್ರೆ ಏನು? ಸೊ ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲಿ ವಿ ನೀಡ್ ಟು ಲೆಸ್ ಡಿಡಕ್ಷನ್ಸ್, ದೆನ್ ವಿ ಗೆಟಿಂಗ್ ದ ಟೋಟಲ್ ಇನ್ಕಮ್. ಓಕೆ dear students, we will move into the next slide. So here the basic pro forma of how we are going to calculating the computation of the total income. So ಇದು ಒಂದು ಸಿಂಪಲ್ ಇಟ್ಟು ದ ಸೋರ್ಸಸ್ ಆಫ್ ಇನ್ಕಮ್ಸ್ ಅಂತ ಕರಿತೇವೆ, ಸೋರ್ಸಸ್ ಆಫ್ ಇನ್ಕಮ್ಸ್, ಅಥವಾ ಇದನ್ನ ನಾವು ಪರ್ಟಿಕ್ಯುಲರ್ಸ್ ಅಂತ ಕೂಡ ಕರಿತೇವೆ. ದೆನ್ ಸೆಕೆಂಡ್ ಕಾಲಮ್ ಅಮೌಂಟ್ ಕಾಲಮ್,
Then next, the last column is tax. So income tax head ಅಲ್ಲಿ there are totally 5 heads. So ಇಲ್ಲಿ ನೋಡಿ, so the first one, income from salary. So don't need to worry. ಸೊ ಜಸ್ಟ್ ನಾವು ಇಲ್ಲಿ ಹೆಡ್ಡಿಂದ ಮಾತ್ರ ಹೇಳ್ತಾ ಇದ್ದೀನಿ, ಹೆಡ್ಡಿಂದು ಮಾತ್ರ ಯಾವ್ಯಾವ ಹೆಡ್ ಬರ್ತದೆ ಸೊ ಅದನ್ನ ಮಾತ್ರ ಹೇಳ್ತೀನಿ. ಸೊ ಇದು ಒಳಗಡೆದು ಅಂದ್ರೆ ಈ ಪಾರ್ಟ್ ಏನಿದೆಯಲ್ಲ, ಸೊ ಇಲ್ಲಿಂದ ಈ ಪಾರ್ಟ್, ಸೊ ಇದನ್ನ ನಾನು ಪ್ರಾಬ್ಲಮ್ ಮಾಡ್ಬೇಕಾದ್ರೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಸೊ ಇಲ್ಲಿ ಇನ್ಕಮ್ ಟ್ಯಾಕ್ಸ್, ಸೊ ಅಲ್ಲಿ ನಾವು ಟೋಟಲ್ ಇನ್ಕಮ್ ಮಾಡ್ಕೋಬೇಕಾದ್ರೆ ಇನ್ಕಮ್ ಫ್ರಮ್ ಸ್ಯಾಲರಿ, ಸೊ ಇದು ಫಸ್ಟ್ ಹೆಡ್ ಅಲ್ಲಿ ಬರ್ತಕ್ಕಂಥದ್ದನ್ನ ನಾವು ಟೋಟಲ್ ಮಾಡಿ ಟ್ಯಾಕ್ಸ್ ಕಾಲಮ್ ಇಟ್ಟಿದ್ದೇವೆ. ದೆನ್ ನೆಕ್ಸ್ಟ್ ಸೆಕೆಂಡ್ ಹೆಡ್, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಓಕೆ, ಸೊ ಇದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಕ್ಚುಲಿ ಇದು ಸೆಕೆಂಡ್ ಯೂನಿಟಿ ಬರ್ತದೆ, ಅಲ್ಲಿ ನಾನು ಇದನ್ನ ನಿಮಗೆ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಇಲ್ಲಿ ಟೋಟಲ್ ಇನ್ಕಮ್ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ ಅಂತ ಜಸ್ಟ್ ಒಂದು ಐಡಿಯಾವನ್ನು ಕೊಡ್ತಾ ಇದ್ದೀನಿ. ಓಕೆ, ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ ಸೊ ಇಲ್ಲಿ ಟ್ಯಾಕ್ಸ್ ಬರ್ತಾ ಇದೆ. ಸೊ ಇಲ್ಲಿ ನಾವು ಎಕ್ಸ್ ಅನ್ನೋ ಒಂದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇಲ್ಲಿ ನೋಡಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅನ್ನೋದನ್ನ ಬರೆದ್ಬಿಟ್ಟು ನಾವು ಏನ್ ಮಾಡಿದ್ದೇವೆ, ಸೊ ನಾವು ಅದನ್ನ ತೋರಿಸಿದ್ದೇವೆ. ದೆನ್ ನೆಕ್ಸ್ಟ್ ಥರ್ಡ್ ಹೆಡ್ ಯಾವುದು, ಇನ್ಕಮ್ ಫ್ರಮ್ ಬಿಸ್ನೆಸ್, ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅಥವಾ ಪ್ರೊಫೆಷನ್. ಓಕೆ, ಸೊ ಅದಲ್ಲಿ ನೋಡಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ಸ್. ಸೊ ಇಲ್ಲಿ ನಾವು ಒಂದು ಇಮ್ಯಾಜಿನರಿ ಫಿಗರ್ಸ್ ಎಕ್ಸ್ ಅನ್ನೋ ಒಂದು ಆಲ್ಫಾಬೆಟಿಕ್ ಅನ್ನು ನಾವು ಯೂಸ್ ಮಾಡಿದ್ದೀವಿ. ಓಕೆ, ದೆನ್ ನೆಕ್ಸ್ಟ್ ಟೋಟಲಿ 5 ಹೆಡ್ ಇದೆ ಅಂತ ಹೇಳಿದೀನಿ. ಸೊ ಈಗ 3 ಹೆಡ್ ಕಂಪ್ಲೀಟ್ ಆಗಿದೆ, ರಿಮೈನಿಂಗ್ 2 ಹೆಡ್ ಇದೆ. ಸೊ ಅದನ್ನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣ. ಓಕೆ, ಸೊ ವಿ ಆರ್ ಗೋಯಿಂಗ್ ಟು ಮೂವ್ ಇನ್ ದ ನೆಕ್ಸ್ಟ್ ಸ್ಲೈಡ್. ಸೊ ಸಿ ದ ಫೋರ್ತ್ ಹೆಡ್ ಯಾವುದು, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್. ಓಕೆ, ಸೊ ಈ ಕಾನ್ಸೆಪ್ಟ್ ಅಥವಾ ಈ ಹೆಡ್ ಏನಿದೆ, ಸೊ ಇದು ನಿಮಗೆ ನೆಕ್ಸ್ಟ್ ಸೆಮಿಸ್ಟರ್ ಅಲ್ಲಿ ಅಂದ್ರೆ 6th ಸೆಮಿಸ್ಟರ್ ಅಲ್ಲಿ ಬರ್ತದೆ. ಸೊ ಹಾಗಾಗಿ ಇಲ್ಲಿ ನಾವು ಟೋಟಲ್ ಇನ್ಕಮ್ ನೋಡ್ತಾ ಇರೋದ್ರಿಂದ ಸೊ ಇದರ ಬಗ್ಗೆ ನಾವು ಒಂದು ಜನರಲ್ ಪ್ರೊಫಾರ್ಮವನ್ನು ನಾವು ತಿಳ್ಕೊಬೇಕಾಗ್ತದೆ. ಓಕೆ, ಸೊ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್, ಸೊ ಇದರಲ್ಲಿ ಶಾರ್ಟ್ ಟರ್ಮ್ ಮತ್ತೆ ಲಾಂಗ್ ಟರ್ಮ್ ಅಂತ ಎರಡು ಬರ್ತದೆ. ಸೊ ಇಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅನ್ನು ನಾವೇನ್ ಮಾಡ್ತಾ ಇದ್ದೇವೆ, ಸೊ ವಿ ಆರ್ ರೈಟಿಂಗ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಸೊ ಇಲ್ಲಿ ಟ್ಯಾಕ್ಸ್ ಕಾಲಮ್ ಅಲ್ಲಿ ನಾವು ಇಮ್ಯಾಜಿನರಿ ಫಿಗರ್ ಅನ್ನ ಎಕ್ಸ್ ಅನ್ನ ನಾವು ಬರ್ದಿದ್ದೇವೆ. ಓಕೆ, ದೆನ್ ನೆಕ್ಸ್ಟ್ ಲಾಸ್ಟ್ ಹೆಡ್, ಫಿಫ್ತ್ ಹೆಡ್ ಯಾವುದು, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸೊ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸೊ ಇಲ್ಲಿ ಟೋಟಲಿ 5 ಹೆಡ್ಸ್ ಇದೆ. 5 ಹೆಡ್ಗಳಿಂದ ನಾವೇನ್ ಮಾಡಿದೀವಿ, ಇನ್ಕಮ್ ಅನ್ನ ಜನರೇಟ್ ಆಗಿದೆ ಅಂತ ತಿಳ್ಕೊಳ್ಳಿ. ಉದಾಹರಣೆಗೆ ಎಕ್ಸಾಂಪಲ್, ಯಾಕಂದ್ರೆ ಇದು ನಾನು ಪ್ರೋಫಾರ್ಮ ಒಂದು ಬ್ಲೂ ಪ್ರಿಂಟ್ ತೋರಿಸ್ತಾ ಇರೋದು. ಇನ್ಕಮ್ ಬಂದಿದೆ. ಸೊ ಆ ಇನ್ಕಮ್ ಬಂದಿರತಕ್ಕಂತ ಇನ್ಕಮ್ ಅಲ್ಲಿ ನಾವು ಏನ್ ಮಾಡ್ತಾ ಇದ್ದೇವೆ, ಪ್ರತಿಯೊಂದರಿಂದ ನಮ್ಗೆ ಟ್ಯಾಕ್ಸ್ ಬಂದಿದೆ ಅಂತೇಳಿ ನಾವು ಒಂದು ಇಮ್ಯಾಜಿನರಿ ಫಿಗರ್ ಅನ್ನ ಇಲ್ಲಿ ತೋರಿಸ್ತಾ ಇದೀವಿ. ಹೌದಾ? ಸೊ ಇಲ್ಲಿ ನೋಡಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ಫಿಫ್ತ್ ಹೆಡ್ ಇದ್ದಿದ್ದು. ಸೊ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸೊ ಇಲ್ಲಿ ಟ್ಯಾಕ್ಸ್ ಕಾಲಮ್ ಅಲ್ಲಿ ಇಮೇಜಿನರಿ ಫಿಗರ್ ನ ಬರ್ದಿದ್ದೇವೆ. ಸೊ ಈಗ 5 ಹೆಡ್ ಯಾವ್ದಾದ್ರು ಫಸ್ಟ್ ಹೆಡ್ ಇಂದ 5th ಹೆಡ್ ವರೆಗೂ ನಾವು ಆಡ್ ಮಾಡಿದಾಗ ಟೋಟಲ್ ಮಾಡಿದಾಗ ಯಾವ್ದಾವ್ದು ಹೆಡ್, ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂಡ್ ಪ್ರೊಫೆಷನ್, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್, ದೆನ್ ಲಾಸ್ಟ್ ಹೆಡ್ ಯಾವುದು, ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಸೊ ಇದನ್ನ ಎಲ್ಲಾನ ನಾವು ಟೋಟಲ್ ಮಾಡಿದಾಗ 5 ಹೆಡ್ ಇಂದ ನಾವು ಟೋಟಲ್ ಮಾಡಿದಾಗ ನಮಗೆ ಬರ್ತಕ್ಕಂಥದ್ದು ಗ್ರಾಸ್ ಟೋಟಲ್ ಇನ್ಕಮ್. ಇದನ್ನ ನಾವು ಶಾರ್ಟ್ ಫಾರ್ಮ್ ಆಗಿ GTI ಅಂತ ಕರಿತೇವೆ. GTI ಅಂತಂದ್ರೆ ಗ್ರಾಸ್ ಟೋಟಲ್ ಇನ್ಕಮ್ ಅಂದ್ರೆ 5 ಹೆಡ್ ಅಲ್ಲಿ ಬರ್ತಕ್ಕಂಥ ಟೋಟಲ್ ಇನ್ಕಮ್ ಅನ್ನು ನಾವೇನ್ ಮಾಡಿದ್ದೇವೆ, ಆಡ್ ಮಾಡಿದ್ದೇವೆ. ಓಕೆ, ಕೂಡಿಸಿದ್ದೇವೆ. ಓಕೆ, ಸೊ ಅದನ್ನು ನಾವು ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿತೇವೆ. ದೆನ್ ಇಲ್ಲಿ ನೋಡಿ ಲೆಸ್ ಡಿಡಕ್ಷನ್ಸ್. ಸೊ ಅಲ್ಲಿ ನಾನು ನಿಮಗೆ ಹೇಳಿದೆ ಟೋಟಲ್ ಇನ್ಕಮ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಥಿಯರಿಯಲ್ಲಿ ಹೇಳಿದೆ, ಗ್ರಾಸ್ ಟೋಟಲ್ ಅಲ್ಲಿ ನಾವು ಲೆಸ್ ಡಿಡಕ್ಷನ್ ಅನ್ನು ಮಾಡಿದಾಗ 80C ಇಂದ 80U ಅಲ್ಲಿ ಬರ್ತಕ್ಕಂಥ ಕೆಲವೊಂದು ಡಿಡಕ್ಷನ್ಸ್ ಗಳನ್ನ ನಾವು ಕೊಟ್ಟಾಗ ನಮಗೆ ಏನ್ ಸಿಗ್ತದೆ ಕೊನೆಗೆ, ಸೊ ವಿ ಆರ್ ಗೆಟಿಂಗ್ ದ ಟೋಟಲ್ ಇನ್ಕಮ್. ಓಕೆ, ಟೋಟಲ್ ಇನ್ಕಮ್ ಆರ್ ಅಥವಾ ಟ್ಯಾಕ್ಸಬಲ್ ಇನ್ಕಮ್. ಸೊ ಇದನ್ನ ನಾವು ಟ್ಯಾಕ್ಸಬಲ್ ಇನ್ಕಮ್ ಅಂದ್ರೆ ತೆರಿಗೆಯ ಆದಾಯ ಅಥವಾ ಒಟ್ಟು ಆದಾಯ ಅಥವಾ ನಿವಾಳ ಆದಾಯ ಅಂತ ನಾವು ಇದನ್ನ ಕರಿತೇವೆ. ಓಕೆ, ಅಥವಾ ನಿವಾಳ ಆದಾಯ. ಓಕೆ, ಸೊ ಈ ರೀತಿಯಾಗಿ ನಾವೇನ್ ಮಾಡ್ತೇವೆ, ಈ ಪ್ರೋಫಾರ್ಮ ಮುಖಾಂತರವಾಗಿ ನಾವು ಇನ್ಕಮ್ ಟ್ಯಾಕ್ಸ್ ನ ಪ್ರಾಬ್ಲಮ್ ಅನ್ನು ನಾವು ಮಾಡಲಿಕ್ಕೆ ಸಾಧ್ಯತೆ ಇದೆ. ಡಿಯರ್ ಸ್ಟೂಡೆಂಟ್ಸ್, ಸೊ ದಿಸ್ ಈಸ್ ದ ವಿಡಿಯೋ ರಿಗಾರ್ಡಿಂಗ್ ದ ಟರ್ಮ್ಸ್ ಟು ಬಿ ಯೂಸ್ಡ್, ಅಂದ್ರೆ ಯಾವ್ಯಾವ ಪದಗಳನ್ನ ನಾವು ಬಳಸ್ತೇವೆ ಇಲ್ಲಿ
ಇನ್ಕಮ್ ಟ್ಯಾಕ್ಸ್ ಅಡಿಯಲ್ಲಿ. ಅದರಲ್ಲಿ ಪರ್ಸನ್ ಅಂದ್ರೆ ಏನಂತ ನೋಡಿದ್ದೀರಿ, ದೆನ್ ಅಸೆಸ್ಸಿ ಅಂದ್ರೆ ಏನಂತ ನೋಡಿದ್ದೀರಿ, ಪ್ರೀವಿಯಸ್ ಇಯರ್ ಅಂದ್ರೆ ಏನು, ದೆನ್ ಅಸೆಸ್ಮೆಂಟ್ ಇಯರ್ ಅಂದ್ರೆ ಏನು, ಕ್ಯಾಶುಯಲ್ ಇನ್ಕಮ್ ಅಂದ್ರೆ ಏನು, ಗ್ರಾಸ್ ಟೋಟಲ್ ಇನ್ಕಮ್ ಅಂದ್ರೆ ಏನು, ಟೋಟಲ್ ಇನ್ಕಮ್ ಅಂದ್ರೆ ಏನು ಅಂತ ನೋಡಿದಿರಿ. ದೆನ್ ಹೌ ವಿ ಆರ್ ಗೋಯಿಂಗ್ ಟು ಮೇಕಿಂಗ್ ದ ಕಾಂಪಿಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್, ಯಾವ ರೀತಿಯಾಗಿ ನಾವು ಗ್ರಾಸ್ ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಸೊ ಅಂತೇಳಿ ಒಂದು ಬೇಸಿಕ್ ಪ್ರೊಫಾರ್ಮವನ್ನು ಕೂಡ ನೋಡಿದ್ದೀರಿ. ಸೊ ಓಕೆ, ಸೊ ಇದರ ರಿಲೇಟೆಡ್ ಆಗಿರ್ತಕ್ಕಂಥ ನೋಟ್ಸ್ ಅನ್ನ PDF ನೋಟ್ಸ್ ಅನ್ನ ನಾನು ನಿಮಗೆ ವಾಟ್ಸಪ್ ಅಲ್ಲಿ ಶೇರ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ವಿ ಆರ್ ಗೋಯಿಂಗ್ ಟು ಮೇಕಿಂಗ್ ಸಮ್ ಅಗ್ರಿಕಲ್ಚರಲ್ ಇನ್ಕಮ್ಸ್ ಆಸ್ ಪರ್ ದ ಸಿಲೆಬಸ್. ಅಗ್ರಿಕಲ್ಚರಲ್ ಇನ್ಕಮ್ಸ್ ಅಂದ್ರೆ ಏನಂತ ಹೇಳಿ ನೋಡೋಣ. ದೆನ್ ಮತ್ತೆ ಕೆಲವೊಂದು ಡಿಡಕ್ಷನ್ಸ್ಗಳು ಫಾರ್ ಸ್ಯಾಲರಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಮಾತ್ರ. ಓಕೆ, ಸೊ ಅದನ್ನು ನಾವು ಕಾನ್ಸೆಪ್ಟ್ ಎರಡು ಬೇಸಿಕ್ ಕಾನ್ಸೆಪ್ಟ್ ಅನ್ನು ಮುಗಿಸಿದ್ರೆ ದ ಫಸ್ಟ್ ಯೂನಿಟ್ ದ ಇಂಟ್ರೊಡಕ್ಷನ್ ಪಾರ್ಟ್ ಏನಿದೆ ಸೊ ಅದು ಕಂಪ್ಲೀಟ್ ಆಗ್ತದೆ. ಓಕೆ ಸ್ಟೂಡೆಂಟ್ಸ್, ಫ್ರಮ್ ದ ಸೆಕೆಂಡ್ ಯೂನಿಟ್ ಸೆಕೆಂಡ್ ಇಂದ ನಿಮ್ಗೆ ಏನಾಗುತ್ತೆ, ಯು ಆರ್ ಗೋಯಿಂಗ್ ಟು ಸೀನ್ you are going to see the next further problems, problematic aspects ಅನ್ನು ನಾವು ನೋಡೋಣ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಓಕೆ.